ಶ್ರೀ ಸಾರರೂಪ ಗುರುಚರಿತ್ರೆ 25ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಹಿಂದೆ ಬೀದರ ಪಟ್ಟಣದಲ್ಲಿ ಒಬ್ಬ ಮುಸಲ್ಮಾನ ದೊರೆ ಇದ್ದನು. ಆತನು ಬ್ರಾಹ್ಮಣರಿಗೆ ದ್ರವ್ಯದ ಆಸೆ ತೋರಿಸಿ ಅವರ ಬಾಯಿಂದ ವೇದ ಮಂತ್ರಗಳನ್ನು ಪಠಿಸಿ ಅವುಗಳ ಅರ್ಥ ಕೇಳುತ್ತಿದ್ದನು. ತನ್ನ ರಾಜ್ಯದಲ್ಲಿರುವ ಬ್ರಾಹ್ಮಣೋತ್ತಮರ ರಾಜಸಭೆಯಲ್ಲಿ ತಮಗಿರುವ ವೇದವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶನ ಮಾಡಿದರೆ ಅಂಥವರಿಗೆ ಹೇರಳವಾದ ಬಹುಮಾನ ಕೊಡಲಾಗುವುದೆಂದು ಊರೂರುಗಳಿಗೆ ಕರಪತ್ರ ಹಂಚಿಸಿದನು. ಹೀಗಾಗಿ ಕೆಲವು ಆಸೆಬುರುಕ ಬ್ರಾಹ್ಮಣರು ಯವನರ ಮುಂದೆ ಮಂತ್ರ ಪಠಣವು ನಿಷಿದ್ಧವೆಂಬುದು ಗೊತ್ತಿದ್ದರೂ ಧನದಾಸೆಗಾಗಿ ತಮ್ಮ ತನವನ್ನು ಕಳೆದುಕೊಂಡು ಆ ಯವನ ದೊರೆಯದರು ವೇದವಿದ್ಯೆಯನ್ನು ಪ್ರದರ್ಶಿಸತೊಡಗಿದರು. ಹೀಗಿರುತ್ತಲೊಂದು ದಿನ ಬಾದಶಹನ ಪ್ರಕಟಣೆಯ ವಾರ್ತೆಯನ್ನು ಕೇಳಿದ ಇಬ್ಬರು ಅನ್ಯ ರಾಜ್ಯದ ಬ್ರಾಹ್ಮಣ ಪಂಡಿತರು ಬಾದಶಹನ ದರ್ಬಾರಿಗೆ ಬಂದರು. ಅವರು ಬಾದಶಹನಿಗೆ ಮಜೂರೆ ಸಲ್ಲಿಸಿ, ಪ್ರಭು, ನಾವು ವೇದಾಂತ ತರ್ಕ ವ್ಯಾಕರಣ ಎಲ್ಲವನ್ನೂ ಬಲ್ಲ ಪಂಡಿತರು. ನಿಮ್ಮ ಆಸ್ಥಾನದಲ್ಲಿರುವ ಬ್ರಾಹ್ಮಣ ಪಂಡಿತರೊಂದಿಗೆ ನಾವು ವಾದ ಮಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದೇವೆ. ನಿಮ್ಮಲ್ಲಿ ಅಂಥ ಪಂಡಿತರಿದ್ದರೆ ನಮ್ಮೊಂದಿಗೆ ವಾದ ಪ್ರಸಂಗಕ್ಕೆ ಬಿಡಿರಿ. ಅವರು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಅಂಥ ಪಂಡಿತರಿಂದ ನಮಗೆ ಜಯಪತ್ರಗಳನ್ನು ಬರೆಸಿಕೊಡಿರಿ ಎಂದು ವಿನಂತಿ ಮಾಡಿಕೊಂಡರು. ಬಾದಶಹನು ಅವರಿಗೆ ಉಚಿತಾಸನಗಳನ್ನು ಕೊಟ್ಟು ಕೂಡ್ರಿಸಿಕೊಂಡನು. ಬೀದರ್ ನಗರದಲ್ಲಿರುವ ಬ್ರಾಹ್ಮಣ ಪಂಡಿತರನ್ನೆಲ್ಲ ಡಂಗುರ ಸಾರಿಸಿ ರಾಜದರ್ಬಾರಿಗೆ ಕರೆಸಿಕೊಂಡು ಆ ಪಂಡಿತದ್ವಯರೊಂದಿಗೆ ವೇದ ವಿಷಯಗಳನ್ನು ವಾದ ಮಾಡಿ ಗೆಲ್ಲುವರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಹಸ್ರ ಮೊಹರಗಳನ್ನು ಸಂಭಾವನೆಯಾಗಿ ಕೊಡುತ್ತೇನೆ. ಯಾರಾದರೂ ವಾದ ಮಾಡಿರಿ ಎಂದನು. ಧನದಾಸೆಯಿಂದ ತಮ್ಮಲ್ಲಿದ್ದ ಅಲ್ಪವಿದ್ಯೆಯನ್ನು ಬಾದಶಹನೆದುರು ಪ್ರದರ್ಶಿಸಿ ದುಡ್ಡು ಪಡೆದ ನೀತಿಭ್ರಷ್ಟ ಬ್ರಾಹ್ಮಣರು ಆ ಇಬ್ಬರೂ ಪಂಡಿತರ ಆಢ್ಯತೆ, ಬಿರುದಾವಳಿ ಮುಂತಾದವುಗಳನ್ನು ಕಂಡು ಅಂಜಿ ಹಿಂಜರಿದರು. ಮಾತಾಡದೆ ಬಾದಶಹನ ಆಜ್ಞೆಯಂತೆ ಆ ಇಬ್ಬರೂ ಬ್ರಾಹ್ಮಣರಿಗೆ ಜಯಪತ್ರಗಳನ್ನು ಬರೆದು ಕೊಟ್ಟು ಬಿಟ್ಟರು. ಇನ್ನು ರಾಜಸಭೆಗೆ ಬಂದಿದ್ದ ಕೆಲವು ನಿಜವಾದ ವೇದವಿದ್ಯಾ ಪ್ರವೀಣರಾದ ಬ್ರಾಹ್ಮಣರು ಈ ನೇಂಚ ಸಭೆಯಲ್ಲಿ ಪವಿತ್ರವಾದ ವೇದ ಮಂತ್ರಗಳನ್ನು ಉಚ್ಚರಿಸಿ ಪಾಪ ಸಂಗ್ರಹಿಸಿಕೊಳ್ಳುವುದಕ್ಕಿಂತ ಬರೆದುಕೊಟ್ಟು ಪೀಡೆ ಕಳೆದುಕೊಳ್ಳುವುದೇ ಒಳ್ಳೆಯದೆಂದು ಭಾವಿಸಿ ಜಯಪತ್ರ ಬರೆದುಕೊಟ್ಟು ಬಿಟ್ಟರು. ಹೀಗಾಗಿ ಜಯಪತ್ರಗಳ ದೊಡ್ಡದೊಂದು ಹೊರೆಯೇ ಆ ಬ್ರಾಹ್ಮಣ ಪಂಡಿತರಿಬ್ಬರಿಗೂ ಲಭಿಸಿದಂತಾಯಿತು. ಬಾದಶಹನು ಆ ಇಬ್ಬರೂ ಬ್ರಾಹ್ಮಣ ಪಂಡಿತರಿಗೆ ಸಾಕಷ್ಟು ದ್ರವ್ಯವನ್ನು ಸಂಭಾವನೆಯಾಗಿ ಕೊಟ್ಟು ಗೌರವಿಸಿದನು. ಆ ಪಂಡಿತರು ಬಾದಶಹನ ಔದಾರ್ಯ ಬುದ್ಧಿಯನ್ನು ಹಾಡಿ ಹೊಗಳಿದರು ಹಾಗೂ ಬಾದಶಹನನ್ನುದ್ದೇಶಿಸಿ, ಮಹಾರಾಜ, ನಾವು ನಿಮ್ಮ ರಾಜ್ಯದ ತುಂಬ ಸಂಚರಿಸಿ ಗ್ರಾಮಾಂತರಗಳಲ್ಲಿರುವ ಪಂಡಿತರೊಂದಿಗೆ ವಾದ ಮಾಡಲಿಚ್ಛಿಸುತ್ತೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಡುವ ಕೃಪೆ ಮಾಡಬೇಕು ಎಂದು ವಿನಯದಿಂದ ಬೇಡಿಕೊಂಡರು. ಯವನ ರಾಜನು ಅವರಿಗೆ 2 ಮೇಣೆಗಳನ್ನು ಬೋಯಿಗಳ ಸಮೇತ ವ್ಯವಸ್ಥೆ ಮಾಡಿಕೊಟ್ಟನು. ಅನಾಯಾಸವಾಗಿ ದೊರೆತ ಪ್ರಚಂಡ ವಿಜಯದಿಂದ ಬ್ರಾಹ್ಮಣ ಪಂಡಿತರ ಗರ್ವವು ನೆತ್ತಿಗೇರಿತು. ಕುಮಸಿ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ಹೆಸರಿನ ತ್ರಿವೇದಿ ಪಂಡಿತನಿದ್ದಾನೆ ಎಂಬ ಸುದ್ದಿ ತಿಳಿದ ಆ ಮದಾಂಧ ಪಂಡಿತರು ಕುಮಸಿಗೆ ಬಂದರು. ತ್ರಿವಿಕ್ರಮಯತಿಯನ್ನು ಭೇಟಿಯಾಗಿ ತಮ್ಮ ಬಿರುದಾವಳಿಗಳನ್ನು ಹೇಳಿಕೊಂಡು ಆತನನ್ನು ವಾದಕ್ಕೆ ಆಹ್ವಾನಿಸಿದರು. ತ್ರಿವಿಕ್ರಮಯತಿಯು ಆ ಬ್ರಾಹ್ಮಣರಿಗೆ ವಿನಯದಿಂದ, ಅಪ್ಪ ಪಂಡಿತರೆ, ಸನ್ಯಾಸಿಯಾದ ನನ್ನೊಂದಿಗೆ ವಾದ ಮಾಡುವುದರಿಂದ ನಿಮಗೆ ಯಾವ ಪ್ರಯೋಜನವೂ ದೊರೆಯಲಾರದು. ಬೇರೆ ಶ್ರೀಮಂತರುಗಳನ್ನು ಹುಡುಕಿಕೊಂಡು ಹೋಗಿರಿ ಎಂದು ಸೂಚಿಸಿದರು. ಆದರೆ ಸೊಕ್ಕಿನ ಪಂಡಿತರು ಅದಕ್ಕೆ ಒಪ್ಪಲಿಲ್ಲ. ಎಲ್ಲೋ ಯತಿಯೇ, ನೀನು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಜಯಪತ್ರ ಬರೆದು ಕೊಡಬೇಕಾಗುವುದು ಎಂದು ಜಂಭದಿಂದ ನುಡಿದರು. ತ್ರಿವಿಕ್ರಮನು ಈ ಪಂಡಿತರನ್ನು ಗುರುಗಳಲ್ಲಿಗೆ ಕರೆದುಕೊಂಡು ಹೋಗಿ ಸರಿಯಾದ ಶಾಸ್ತಿ ಮಾಡಬೇಕೆಂಬ ವಿಚಾರದಿಂದ, ಅಯ್ಯ ಪಂಡಿತೋತ್ತಮರೇ, ಸಮೀಪದಲ್ಲಿರುವ ಗಾಣಗಾಪುರದಲ್ಲಿ ನನ್ನ ಗುರುಗಳಿದ್ದಾರೆ. ಅವರ ಸಮ್ಮುಖದಲ್ಲಿಯೇ ನಾನು ನಿಮಗೆ ಜಯಪತ್ರ ಬರೆದು ಕೊಡುತ್ತೇನೆ. ಒಂದು ವೇಳೆ ನೀವು ವಾದದಲ್ಲಿ ಗುರುಗಳನ್ನು ಸೋಲಿಸಿದರೆ ಅವರಿಂದಲೂ ಜಯಪತ್ರ ದೊರೆಯಬಹುದು. ಕಾರಣ ಅಲ್ಲಿಗೆ ಹೋಗೋಣ ಬನ್ನಿರಿ ಎಂದನು. ಪಂಡಿತರು ಅದಕ್ಕೊಪ್ಪಿ ಆಢ್ಯತೆಯಿಂದ ಮೇಣೆ ಏರಿ ಕುಳಿತುಕೊಂಡರು. ಕಾಲುನಡಿಗೆಯಿಂದ ಹೊರಟ ತ್ರಿವಿಕ್ರಮನಿಗೆ, ಎಲ್ಲೋ ಯತಿಯೇ, ನೀನು ಮುಂದೆ ನಡೆಯುತ್ತಾ ಮಾರ್ಗದರ್ಶನ ಮಾಡು ಎಂದು ಗರ್ವದಿಂದ ಹೇಳಿದರು. ತ್ರಿವಿಕ್ರಮಯತಿಯು ಕಾಲುನಡಿಗೆಯಿಂದ ಮುಂದೆ, ಪಂಡಿತರಿಬ್ಬರು ಮೇಣೆಯಲ್ಲಿ ಅವರ ಹಿಂದೆ. ಹೀಗೆ ಅವರೆಲ್ಲರೂ ಗಾಣಗಾಪುರಕ್ಕೆ ಬಂದು ತಲುಪಿದರು.
ತ್ರಿವಿಕ್ರಮನು ಮೇಣೆಗಳನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಮಠದೊಳಗೆ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪಂಡಿತರ ವಿಚಾರವನ್ನು ತಿಳಿಸಿದನು. ಗುರುಗಳು ತಮ್ಮ ಶಿಷ್ಯನೊಬ್ಬನನ್ನು ಕಳಿಸಿ ಹೊರಗಿದ್ದ ಇಬ್ಬರು ಪಂಡಿತರನ್ನು ಮಠದ ಆವರಣದಲ್ಲಿ ಕರೆಸಿಕೊಂಡರೆಂಬಲಿಗೆ ಚಾರರೂಪ ಶ್ರೀ ಗುರುಚರಿತ್ರೆಯ 25ನೇ ಅಧ್ಯಾಯವು ಮುಕ್ತಾಯವಾಯಿತು.